ದುರ್ಗಮ್ಮ ಕಾಫಿ. ಅಯ್ಯ ತೆಗಿ, ಕಾಫಿ ಕುಡ್ಸಿನೇ ಹಸು ಹಿಂಗಿಸ್ಬಿಡ್ತೀವಿ ನೀವು. ಏನೇ ಪಾರ್ವತಿ, ಮುಗೀತಾ ನಿಂದು? ಇವತ್ತಿನ ತಿಂಡಿಗೆ ರಂಗೋಲೆ ಪುಡಿನೇನಾ? ಬೇಗ ತಿಂಡಿ ಮಾಡಿ. ಗ್ಯಾಸ್ಟ್ರಿಕ್ಗೆ ಹೊಟ್ಟೆ ಉಬ್ಬಿದ್ರೆ ನಿನ್ಗೆ ತೊಂದರೆ, ಆಮೇಲೆ ಹೇಳಿದ್ದೀನಿ. ಭಾವ, ಡಬಲ್ ಮೀನಿಂಗ್ ಎಲ್ಲ ಮಾತಾಡ್ಬೇಡಿ ಭಾವ, ನಂಗೆ ನಾಚಿಕೆ ಆಗತ್ತೆ. ನೀನ್ ಮಂಗಳನೋ ಪಾರ್ವತಿನೋ? ಏನು ಹಂಚ್ ಹಾರೋಗೋ ಹಾಗೆ ಮಾತಾಡ್ತಿದ್ದೀರಿ, ನಗ್ತಾ ಇದ್ದೀರಿ? ಓಹೋ, ಏನು ಇದು ಹೊಸ ಸೀರೆ? ಹಾ ಸುಂದರವಾಗಿ ಕಾಣ್ತಿದ್ಯಾ ಕಣೆ. ನನ್ಗೆ ಯಾಕೋ ಇವತ್ತು ದೇವ ಬೇಕು ಅನ್ನಿಸ್ತೀವಿ. ನಿಂಗ ಅನ್ನಿಸ್ತಿಲ್ವಾ? ದೇವ ಅಂದ್ರೆ ದೇವಿ ತಮ್ಮ ದೇವ. ದಂಡಕ್ ವಯಸ್ಸಾಯ್ತು ನಿಮ್ಗೆ, ಸ್ವಲ್ಪನೂ ಗಂಭೀರನೇ ಇಲ್ವಲ್ರಿ? ಮಂಗಳ, ಬಾಳೆ ಎಲೆ ತೊಳೆದಿಯೇನೆ? ಎಲ್ಲಿದಕ್ಕ? ಪಕ್ಕದ ಪೋಸ್ಟ್ ಆಫೀಸ್ನಲ್ಲಿ. ಅಯ್ಯೋ, ಬೇಗ ತಿಂಡಿ ಮಾಡ್ರೆ, ಹೊಟ್ಟೆ ಹಸಿತಿದೆ. ಆ ಬನಸಿರಿಲಿ ರೊಟ್ಟಿ ತಿಂದು ತಿಂದು ನಾಲ್ಗೆ ಎಲ್ಲ ನಾಯಿ ನಾಲ್ಗೆ ತರ ಆಗ್ಬಿಟ್ಟಿದೆ. ತರಕಾರಿ ಹಾಕಿ ಉಪ್ಪಿಟ್ಟು ಮಾಡ್ಬಿಡಿ. ಈಗ ಮಧ್ಯಾಹ್ನಕ್ಕೆ ಸೊಪ್ಪು ನೋಡಿ. ಸುಮ್ನೆ ಇದ್ರೆ ಸರಿ, ಚಿಕ್ಕ ಮಕ್ಕಳ ತರ ಆಡ್ತಾ ಇದೀರಲ್ರಿ. ಪಕ್ಕದಲ್ಲೇ ಸಿನಿಮಾ ಟೆಂಟ್ ಇದೆ, ನಡಿ ಹೋಗಿ ಬರೋಣ. ಎಲ್ರಿ ನಿಮ್ ಮುದ್ದಿನ ಮಗಳು? ಬೆಳಗ್ಗೆನೆ ಎದ್ದಿದ್ಲು ಕಣೆ ದೇವಿ. ದೀಪ ಎಲ್ಲ ಆರಿಸಿ ಕತ್ಲು ಮಾಡಿ ಮಧ್ಯರಾತ್ರಿ ಆಗಿದೆ ಮಲಕ್ಕೋ ಇನ್ನು ಅಂತ ಹೇಳ್ಬಿಟ್ರು. 6 ಗಂಟೆಲಿ. 8 ಗಂಟೆ ಆದ್ರೂ ಎದ್ದಿಲ್ಲ ನೋಡಿ ಅವಳು. ದೇವಿ, 8 ಗಂಟೆವರೆಗೂ ಮಲ್ಕೊಳ್ಳೋ ಅಭ್ಯಾಸ ಮಾಡ್ಬೇಡ ಕಣೆ, ಹೋದ್ಮನೇಲಿ ಕಷ್ಟ ಆಗತ್ತೆ. ಅಯ್ಯ ತೆಗಿ, ಈ ನಿನ್ ದಬ್ಬಾಳಿಕೆಗೆ ಕಂಸಾಳೆ ಕೃಷ್ಣಪ್ಪ ನಾಗದ ಬಿದ್ದಿದ್ದು. ನೋಡಿ, ನಮ್ಮಪ್ಪನ ವಿಷಯಕ್ಕೆ ಬರ್ಬೇಡಿ ನೀವು. ಲಕ್ಷಕ್ಕೊಬ್ರು ನಮ್ಮಪ್ಪ, ಗೊತ್ತಾ ನಿಮ್ಗೆ? ಹೌದೌದು, ಕಾಫಿ ಕುಡಿದ್ರೆ ಉಷ್ಣ, ಲಕ್ಷಕ್ಕೊಬ್ಬ ಕೃಷ್ಣ. ಹೆಂಗಿದೆ ಪ್ರಾಸ? ಭಾವಂಗಿನ್ನೂ ನಾಟಕದ ಗುಂಗು ಹೋಗೇ ಇಲ್ಲ ಅಂತ ಕಾಣಿಸುತ್ತೆ. ದೇವಿ ನಾಟಕದಲ್ಲಿ ಅಭಿನಯಿಸಿದ್ಲಂತೆ. ಊರ್ ಕಟ್ಟೆಲೆಲ್ಲ ಅವಳದೇ ಮಾತು, ಊರಿಗೊಬ್ಳು ನಟಿ ಸಿಕ್ಲು ಅಂತ. ಭಕ್ತಿಯಿಂದ ಮನಸ್ಸಿಟ್ಟು ಕರೆದರೆ ಬನಶಂಕರಿ ತಾಯಿ ಮಕ್ಕಳಿದ್ದಲ್ಲಿ ಓಡಿ ಬರ್ತಾಳೆ. ಓಡಿ ಬಂದಿದ್ದೇನೆ ತಾಯಿ, ನನಗೊಂದು ವರ ಕೊಡುವೆಯ ತಾಯಿ? ಆಗಲ್ಲ, ಹೋಗ್ತಿರೋ. ಕೋಪಿಸ್ಕೋಬೇಡ ತಾಯಿ. ಕೋಪ ಬಂದಿದೆ ನನಗ್ ನಿನ್ ಮೇಲೆ. ತಾಯಿ ತಾಯಿ, ಕಷ್ಟಪಟ್ಟು ತಪಸ್ಸು ಮಾಡಿ ಹೊಲಿಸ್ಕೊಂಡಿದ್ದೀನಿ. ನೀನೇನಾದ್ರೂ ಈಗ ವರ ಕೊಡದೇ ಇದ್ರೆ ಚೆನ್ನಾಗಿರಲ್ಲ ಬನಶಂಕರಮ್ಮ. ಕೊಡೋದು ಬಿಡೋದು ನನ್ನ ಇಷ್ಟ. ನಾನೀಗ ಮಾಯ ಆಗ್ತೀನಿ. ಕೋಪಿಸ್ಕೋಬೇಡ ತಾಯಿ, ಶಾಂತಳಾಗು ಶಾಂತಳಾಗು. ಓಂ ಶಾಂತಿ ಶಾಂತಿ ಶಾಂತಿ, ಓಂ ಶಾಂತಿ ಶಾಂತಿ ಶಾಂತಿ. ಮಾಯ ಆಗ್ತೀನಿ ಅಂದ್ರೆ ಆಗ್ತೀನಿ ಅಷ್ಟೇ. ನಿನಗೆ 200 ಎಳ್ನೀರ್ ತಂದು ಅಭಿಷೇಕ ಮಾಡಿಸ್ತೀನಿ. ಅಲ್ಲಯ್ಯ, ನೀನ್ 200 ಎಳ್ನೀರ್ ತರೋಷ್ಟ್ರಲ್ಲಿ ವಾರ ಆಗಿರುತ್ತೆ. ಛೀ, ನನ್ ವಾರಗಟ್ಲೆ ಸ್ನಾನ ಮಾಡದೇ ಇರ್ಲಾ? ನಿನಗೆ ವರ ಕೊಡ್ಲೇಬೇಕು. ಆಯ್ತು, ಮಂಡಿ ಊರಿ ಕಣ್ ಮುಚ್ಕೊಂಡ್ ಬೇಡ್ಕೊ. ಅಪ್ಪನೇ ತಾಯಿ. ಕಣ್ಮುಚ್ಚೋ. ವರ ತಾಯಿ, ವರ ವರ ತಾಯಿ. ತಾಯಿ ತಾಯಿ, ಲೇ ದೇವಿ. ಓ ತಾಯಿ ತಾಯಿ ತಾಯಿ, ಎಲ್ಲೋದೆ ತಾಯಿ? ಯಾವ ದೇವ್ರು ಹಿಂಗ್ ಮೋಸ ಮಾಡಿರ್ಲಿಲ್ಲ. ನೀನ್ ಪ್ರತ್ಯಕ್ಷ ಆಗಿ ವರ ಕೊಡದೆ ಇದ್ರೆ ನಾನು ಇನ್ ಯಾರ ಜೊತೆಗೂ ಮಾತಾಡಲ್ಲ. ಮೌನ ವ್ರತ. ಕಣ್ಮುಚ್ಚು, ಬರ್ತೀನಿ. ಕಣ್ಮುಚ್ಚಿದ್ರೆ ಬರ್ತೀಯಾ? ಬರ್ತೀನಿ. ಆಯ್ತಾಯ್ತು. ತಲಾಟೆ ಮಾಡೋರ್ಗೆಲ್ಲ ವರ ಕೊಡಕ್ಕಾಗಲ್ಲ. ನೀ ಮಾಡಿದ್ ಸರಿನಾ ಅಣ್ಣ? ನಾನೇನೆ ಮಾಡ್ದೆ? ಮೊದ್ಲು ಬಾಡ್ಗೆ ಮನೆ ಖಾಲಿ ಮಾಡಿ ನಿಮ್ಮನೆಗೆ ಹೋಗು. ಚಿಕ್ಕಮ್ಮಂಗೆ ಸಂತೋಷ ಆಗುತ್ತೆ ಕಣೋ. ತಾಯಿನ್ ಬಿಟ್ಟು ಯಾಕೋ ದೂರ ಇದೆಯಾ? ಏನಾಯ್ತು ಅಂತ ನಿನಗೆ ಗೊತ್ತಿಲ್ಲ ಕಣೆ.
ಏನೇ ಆದ್ರೂ ತಾಯಿ ಜೊತೆ ಮಗ ಇರ್ಬೇಕು ಅಷ್ಟೇ. ನಿನಗೆ ತಂಗಿ ಅನ್ನೋ ಪ್ರೀತಿ ಇದ್ರೆ ನಾನು ಹೇಳಿದ್ ಮಾಡ್ಬೇಕು. ಮಂಗಳ, ಏನಕ್ಕ? ರವೆ ಸ್ವಲ್ಪ ಕಡಿಮೆ ಇದೆ, ತಿಂಡಿ ಕಮ್ಮಿ ಆಗುತ್ತೆ. 1 kg ರವೆ ತಂದ್ಬಿಡ್ತೀಯಾ? ಊರಲ್ಲಿ ಇರ್ಲಿಲ್ವಲ್ಲ, ಮನೇಲಿ ಏನಿದೆ ಏನಿಲ್ಲ ಅಂತ ಏನು ಗೊತ್ತಾಗ್ತಿಲ್ಲ. ದುಡ್ಡು ಕೊಡ್ತೀನಿ. ಒಂದು ಹೊತ್ತಿಗೆ ಆಗೋವಷ್ಟು ಇದೆಯಲ್ಲಕ್ಕ. ಈಗ ನಿಂಗೆ ಹೋಗಿ ತರಕ್ ಆಗುತ್ತೋ ಇಲ್ವೋ? ಸರಿ, ತಗೊಂಬರ್ತೀನಿ. ರವೆ ತರ್ಬೇಕಂತೆ. ನೋಡಿ, ಆದಷ್ಟು ಬೇಗ ದೇವಿ ಮದುವೆ ಮಾಡೋದನ್ನ ನೋಡಿ. ದೇವಿ ಮದುವೆ ಎಷ್ಟು ಬೇಗ ಮಾಡ್ತೀವೋ ಅಷ್ಟು ಒಳ್ಳೇದು ರೀ. ಕೇಶವನಾಥ್ ಹತ್ರ ಮಾತಾಡಿ, ಎಲ್ಲ ಒಳ್ಳೇದೇ ಆಗಿದೆಯಲ್ಲ ಕ್ಷೇತ್ರದಲ್ಲಿ. ನಮ್ಮ ದೇವಿನೇ ಎಲ್ಲ ಸೌಭಾಗ್ಯವತಿ ಅಂದವನು ಕೇಶವನಾಥ. ಇಲ್ಲ ಕಣೆ ಮನುಷ್ಯ. ಅಂಥ ಮನೆಗೆ ನಮ್ಮ ಮಗಳು ಸೊಸೆಯಾಗಿ ಹೋದ್ರೆ ಸುಖವಾಗಿರ್ತಾಳೇನೆ. ಅಪ್ಪ ಸರಿ ಇಲ್ದಿದ್ರೆ ಏನಾಯ್ತು? ಚಿನ್ನದಂತ ಹುಡುಗ ಸುಚೇಂದ್ರ ದೇವಿನ ಚೆನ್ನಾಗಿ ಬಾಳಿಸ್ತಾನೆ. ನಮಗೆ ಅಳಿಯನಾಗುವರೋ ಸುಚೇಂದ್ರ ಯೋಗ್ಯನಾಗಿದ್ದಾನಲ್ಲ, ಅಷ್ಟು ಸಾಕು ನಮ್ಗೆ. ಸೂಕ್ಷ್ಮನೇ ಇಲ್ಲ ಕಣೆ ನಿನ್ಗೆ. ಮಗನಿಗೂ ತೊಂದರೆ ಕೊಡೋದು ಕೇಶವನಲ್ಲ ಕೇಶವನಾಥ. ದಿಢೀರಂತ ದೇವಿ ಮದುವೆ ಮಾಡಿಬಿಟ್ಟು ನಾಳೆ ದಿವಸ ನಮ್ಮ ಮಗಳು ಕಣ್ಣೀರಲ್ಲಿ ಕೈ ತೊಳಿಬೇಕಾ? ನಿಮ್ಮ ತಕರಾರು ಇದ್ದಿದ್ದೆ. ಬೇರೆ ಸಂಬಂಧ ಆದ್ರೆ ದೇವಿ ಒಪ್ತಾಳ? ದೇವಿ ಇನ್ ಮುಂದೆ ಕೊರಗಬಾರ್ದು, ಕಣ್ಣೀರ್ ಹಾಕ್ಬಾರ್ದು, ಕಷ್ಟ ಪಡಬಾರ್ದು ಅಂತ ಇದ್ರೆ ಸುಚೇಂದ್ರನ್ ಜೊತೆ ಮದುವೆ ಮಾಡಿಸಿ. ಆ ಮನೆಗೆ ದೇವಿ ಹೋಗೋದು ಬೇಡ ಅಂತ ನಿಮಗನ್ಸಿದ್ರೆ ಇದೇ ಮನೇಲೆ ದೇವಿ ಇರ್ಲಿ ಬಿಡಿ. ಆದಷ್ಟು ಬೇಗ ಕೇಶವನಾಥ್ ಹತ್ರ ಮಾತಾಡಿ ಮದುವೆ ನಿಶ್ಚಯ ಮಾಡಿ. ಅಮ್ಮನೋರಿದ್ದಾರೆ, ಅರ್ಥ ಆಯ್ತಾ? ಆಯ್ತು. ನಮ್ಮ ದೇವಿ ಸಂತೋಷನೇ ನಮ್ಮ ಸಂತೋಷ. ಮಾತಾಡ್ತೀನಿ ಕೇಶವನಾಥ್ ಹತ್ರ. ದೇವಿ ಸುಚೇಂದ್ರನ ಮದುವೆ ಮಾಡೋಣ. ನನಗ್ ಗೊತ್ತು ನೀನ್ ಇಲ್ಲೇ ಇದೆಯಾ ಅಂತ. ಆಟ ಆಡಿಸ್ಬೇಡ ಸುಚೇಂದ್ರ, ಬಂದ್ಬಿಡು. ಸೌಭಾಗ್ಯವತಿ, ಸುಚೇಂದ್ರ, ಸೌಭಾಗ್ಯವತಿ, ಇಲ್ಲಿದ್ಯಾ ನೀನು? ಬಂದೇ ಇರು. ನನಗ್ ಗೊತ್ತು ಕಣೋ ನೀನ್ ಇಲ್ಲೇ ಇದೆಯಾ ಅಂತ. ಬಂದ್ಬಿಡು ಸುಚೇಂದ್ರ, ಆಟ ಆಡಿಸ್ಬೇಡ. ಸೌಭಾಗ್ಯವತಿ, ಓ ಸೌಭಾಗ್ಯವತಿ. ನಾನ್ ದೇವಿ ಕಣೋ. ನಮ್ಮ ಅಪ್ಪ ಅಮ್ಮ ಮುದ್ದಾಗಿ 2 ಅಕ್ಷರದಲ್ಲಿ ದೇವಿ ಅಂತ ಹೆಸರಿಟ್ಟಿದ್ದಾರೆ. ನನ್ನ ದೇವಿ ಅಂತ ಕರಿ. ಭಾಗ್ಯವನ್ನು ತಂದುಕೊಟ್ಟ ಭಾಗ್ಯ ದೇವತೆ ಅಲ್ಲವೇ ನೀನು? ಸೌಭಾಗ್ಯವತಿ ಅನ್ನೋ ಹೆಸರು ನಿನಗೆ ಮುದ್ದಾಗಿದೆ ಕನ್ಯೆ. ಯಾವಿತ್ತು ಕುಳಿತಿರುವ ಹೇಳಿ. ಧೈರ್ಯವಿದ್ದರೆ ಪ್ರೇಮ ರಂಗಕ್ಕೆ ಬಂದು ಧುಮುಕು. ಕನ್ಯೆಯರು ವಿಮಾನವನ್ನು ಓಡಿಸುವ ಕಾಲದಲ್ಲಿ ಮಹಿಷಿಯ ಹಾಗೆ ಎಮ್ಮೆ ಮೇಲೆ ಕುಳಿತುಕೊಂಡು ಬಂದಿರುವ ಎಲ್ಲ ಕನ್ಯೆ. ಸುಚೇಂದ್ರ, ನಾನ್ ನಿನ್ನ ಹತ್ರ ಏನೋ ಮಾತಾಡ್ಬೇಕು. ನೀನೀಗ ಬಂದ್ರೆ ಸರಿ, ಇಲ್ಲಾಂದ್ರೆ ನಾನು ಹೊರಟೋಗ್ತೀನಿ. ನಾನ್ ಬರಲ್ಲ. ದೇವಿ, ದೇವಿ,
ನಾನು ತಮಾಷೆಗೆ ಹೇಳಿದೆ ಕಣೆ. ದೇವಿ, ನೀನ್ ರೇಕ್ಸೋಣ ಅಂತ ಹೇಳಿದೆ ಕಣೆ. ದೇವಿ, ನಾನ್ ನಿನ್ನನ್ನು ಆಟ ಆಡಿಸ್ತೆ ಅಂತ ನೀನು ನನ್ನನ್ನು ಆಟ ಆಡಿಸ್ತಿದ್ಯಾ? ಬಾರೆ ದೇವಿ, ಸುಮ್ನೆ ಹೇಳ್ದೆ ಕಣೆ. ದೇವಿ, ನನ್ನ ಹತ್ರನೇ ತಲಹಾಟೆ ಆಟ ಆಡ್ತೀಯಾ? ತಲಹಾಟೆ? ನಿನ್ ಹತ್ರ ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ನಾನ್ ಬಂದ್ರೆ ನೀನು ನನ್ನನ್ನೇ ಆಟ ಆಡಿಸ್ತೀಯಾ? ಬೇಡ ಬಿಡು, ಬೇರೆಯವ್ರನ್ನ ಆಟ ಆಡಿಸ್ತೀನಿ. ಆಯ್ತು ಮಹಾತಾಯಿ, ಅದೇನನ್ನು ಹೇಳಬೇಕೆಂದಿರುವಿರೋ ಅದನ್ನು ಹೇಳಿ ನಾವು ಕೇಳುವಂತವರಾಗುತ್ತೇವೆ. ಅಪ್ಪ ಅಮ್ಮ ಕೇಶವ ಮಾವನ ಹತ್ರ ನಮ್ಮ ಮದ್ವೆ ವಿಷಯ ಮಾತಾಡಕ್ ಬರ್ತಿದ್ದಾರೆ. ನಾನೇ ಬಂದು ಸದಾಶಿವ ಮಾವನ ಹತ್ರ ಮದುವೆ ವಿಷಯ ಮಾತಾಡೋಣ ಅಂತಿದ್ದೆ. ಅವರೇ ನಮ್ಮನೆಗೆ ಬರ್ತಿದ್ದಾರೆ. ತುಂಬಾ ಸಂತೋಷ. ನಾನು ಅಂದುಕೊಂಡಿದ್ದು ನಡಿಬೇಕು ಅಂತಂದ್ರೆ ಈ ಮದುವೆ ನಡೀಲೇಬೇಕು. ನಡೆದೇ ನಡೆಯುತ್ತೆ. ಕೇಶವನಾಥ, ನೀನಿದ್ದಲ್ಲಿಗೆ ನಾನು ಬರಬೇಕು. ಆದರೆ ಸಮಯ ಇಲ್ಲ. ಸುಚೇಂದ್ರ ಮಾರ್ತಾಂಡನ ವಂಶದ ರಹಸ್ಯಗಳನ್ನ, ವಂಶದ ಅಧಿಕಾರ ಪದ್ಧತಿಯ ಬಗ್ಗೆ, ಆಸ್ತಿ ಪರಭಾರೆ ಮಾಡುವ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಕಲೆ ಹಾಕಿದ್ದಾನೆ. ನಿನ್ನ ವಿರುದ್ಧ ತಿರುಗಿ ನಿಂತಿದ್ದಾನೆ ಕೇಶವನಾಥ. ಎಲ್ಲವನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾನೆ. ಅದಕ್ಕೆ ಅವನು ದೇವಿಯನ ಮದುವೆ ಹಾಗೆ ಆಗ್ತಾನೆ. ಸುಚೇಂದ್ರ ದೇವಿಯರ ಮದುವೆ ಆದರೆ ನಿನಗೆ ಈ ಜನ್ಮದಲ್ಲಿ ಶಂಕ ಸಿಗೋದಿಲ್ಲ ಕೇಶವನಾಥ. ಈ ಕೂಡಲೇ ಪತ್ರ ಬರೆಯಬೇಕು. ವ್ಯವಸ್ಥೆ ಮಾಡುವ ಸಂತ. ವಸಂತ, ಯಾಕೋ ಹೋಗಿದ್ದೆ ಲಾಯರ್ ಹತ್ರ ನೀನು? ಏನು ಕೆಲಸ ಆಯ್ತು ನಿನಗೆ? ಇರಕ್ಕಾಗಲ್ವೇನಲ್ಲೇ ಭೂಪಾಲು? ಬಿಟ್ಟಿ ಊಟ ಬಿಟ್ಟಿ ಸಂಬಳ ಮಾಡಕ್ಕೇನು ಕೆಲಸ ಇರಲ್ಲ. ನನ್ಗೇನು ವೈಯಕ್ತಿಕ ಬದುಕೆ ಇಲ್ವೇನಯ್ಯ? ಯಾವಾಗ್ಲೂ ಹಚ್ಕೊಡೋದೆ ನಾನಿಂದು. ಎಷ್ಟ್ರಲ್ಲಿ ಇರ್ಬೇಕು ಅಷ್ಟ್ರಲ್ಲಿ ಇರ್ಬೇಕು. ಯಾಕೋ ಹೇಳ್ದೆ ನೀನ್ ಅಜ್ಜೆ? ಏಯ್, ಏನದು ಮಾತು ಅವನ ಹತ್ರ? ಎತ್ತಾಡ್ಸಿದಾನೆ ಅವನ್ ನಿನ್ನ. ತೊಟ್ಲು ತೂಗೋ ಹಾಗಿದ್ರೆ ತೊಟ್ಲು ಮಾತ್ರ ತೂಗ್ಬೇಕು, ಚಿವುಟ್ಬಾರ್ದು. ಇದೇ ಕೊನೆ ಭೂಪಾಲು. ಇನ್ನೊಂದ್ಸಲ ನನ್ನ ವಿಷಯದಲ್ಲಿ ಮೂಗ್ ತೂರ್ಸಿದ್ರೆ ಬೀಸ್ಬಿಡ್ತೀನಿ, ಹೇಳಿದ್ದೀನಿ. ಅವನೇನು ನನಗೆ ಹೇಳಿಲ್ಲ. ಲಾಯರು ಸ್ವತಃ ನನಗೆ ಸಿಕ್ಕಿದ್ರು, ಅವ್ರು ಹೇಳಿದ್ದು. ಯಾಕೆ ಹೋಗಿದ್ದೆ ನೀನು? ಕೆಲ್ಸ ಇತ್ತು, ಹೋಗಿದ್ದೆ. ಏನ್ ಎಲ್ಲಾನು ನಿಮ್ಮ ಹತ್ರ ಹೇಳಬೇಕಾ? ಏನಂತ ಗನಂದಾರಿ? ಆಸ್ತಿಲ್ ಪಾಲ್ ಬೇಕಿತ್ತು, ಲಾಯರ್ ಸಲಹೆ ಬೇಕಿತ್ತು, ಹೋಗಿದ್ದೆ. ಯಾವ ಆಸ್ತಿ? ಏನು ಭಾಗ? ನಿಮ್ಮ ಆಸ್ತಿನಲ್ಲಿ ನನಗೆ ಭಾಗ ಬೇಕು ಅಷ್ಟೇ.
ಅರ್ಧ ಭಾಗ ಬರಬೇಕು. ಒಳ್ಳೆ ಮಾತಲ್ಲಿ ಕೊಟ್ಕೊಳ್ಳಿ. ನಮ್ಮ ವಂಶದಲ್ಲಿ ಆಸ್ತಿನ ಪಾಲು ಮಾಡೋ ಪದ್ಧತಿ ಇಲ್ಲ, ಕೊಡೋಕ್ಕಾಗಲ್ಲ. ಬೇಡ ಬಿಡಿ, ಗೊತ್ತು ನನಗೆ ಹೇಗೆ ತಗೋಬೇಕು. ದೇವಿನ ಮದುವೆ ಆದ್ರೆ ಎಲ್ಲ ನಂದು ಅಂತ ಆಗುತ್ತೆ. ಈಗಲೇ ಹೋಗಿ ದೇವಿನ ಮದುವೆ ಆಗು. ಮದುವೆಗೂ ಆಸ್ತಿಗೂ ಸಂಬಂಧ ಇಲ್ಲ. ಸಂಬಂಧ ಇದೆ, ಅದಕ್ಕೆ ದೇವಿನ ಮದುವೆ ಆಗಕ್ಕೆ ಹೊರಟಿರೋದು ನಾನು. ಮಾರ್ತಾಂಡ ಅವರಿಗೆ ಪಾಳೆಗಾರಿಕೆ ಪಟ್ಟ ಹೇಗ್ ಬಂತು? ಸಮಸ್ತ ಆಸ್ತಿ ಹೇಗ್ ಸೇರ್ತು? ಮದುವೆ ಆದ ನಂತರ ಅಲ್ವಾ? ನಿಮ್ಮ ತಂದೆಗೂ ಪಾಳೆಗಾರಿಕೆ ಪಟ್ಟ ಆಸ್ತಿ ದಕ್ಕಿದ್ದು ಮದುವೆ ಆದ ನಂತರ ಅಲ್ವಾ? ನಿಮಗೂ ಮದುವೆ ಆದ್ಮೇಲೆನೆ ಪಾಳೆಗಾರಿಕೆ ಪಟ್ಟ ಆಸ್ತಿ ಸಿಕ್ಕಿತ್ತು ತಾನೇ? ನಿಮ್ಮ ವಂಶದಲ್ಲಿ ಎಲ್ರಿಗೂ ಒಬ್ಬನೇ ವಾರಸ್ತಾರ, ಅದಕ್ಕೆ ಆಸ್ತಿನ ಪಾಲ್ ಮಾಡೋ ಪದ್ಧತಿ ಇರಲಿಲ್ಲ. ಮದುವೆ ಆದ ನಂತರ ತಂತಾನಾಗೆ ಒಲಿಯುತ್ತೆ ಪಟ್ಟ ಆಸ್ತಿ ಎಲ್ಲಾನು. ಮೂರ್ ಸಾರ್ತಿ ನನ್ನ ದೇವಿ ಮದುವೆ ನಿಶ್ಚಿತಾರ್ಥನ ಯಾಕೆ ಮುರಿದ್ರಿ ಅನ್ನೋದು ನನಗೆ ಗೊತ್ತಾಗಿದೆ. ಪಾಳೆಗಾರಿಕೆ ವಂಶದ ಉಯಿಲ್ನಲ್ಲಿ ಏನಿತ್ತು ಅಂತ ನಿಮಗ್ ಗೊತ್ತು, ಅದಕ್ಕೆ ನಿಶ್ಚಿತಾರ್ಥ ಮುರಿದ್ರಿ. ಒಳ್ಳೆ ಮಾತಲ್ಲಿ ಸದಾಶಿವ ಮಾವನ ಹತ್ರ ಮಾತಾಡಿ ನನ್ನ ದೇವಿ ಮದುವೆ ಮಾಡಿಸಿ ಆಸ್ತಿನಲ್ಲಿ ಅರ್ಧ ಭಾಗ ಕೊಟ್ರೆ ಸರಿ. ಇಲ್ಲದೆ ಹೋದ್ರೆ ರಾತ್ರಿ ಕಳೆದು ಸೂರ್ಯ ಹುಟ್ಟೋ ಹೊತ್ತಿಗೆ ನಾನು ದೇವಿನ ಮದುವೆ ಆಗಿ ಮನೆ ಕರ್ಕೊಂಡ್ಬರ್ತೀನಿ. ಅವಳು ಸೇರುವದ್ದು ಮನೆ ಒಳಗೆ ಬರ್ತಾಳೆ, ನಿಮ್ಮನ್ನ ಕತ್ತಿಡ್ದು ನಾನು ಆಚೆದು. ದೇವಿ ದುರ್ಗಮ್ಮ